ಬಹಳ ಪ್ರಮುಖವಾಗಿ ಮಾತಾಡಬೇಕು ಅಂತಿರ್ತಕ್ಕಂಥ ವಿಚಾರ ಸರ್ಕಾರ ಶಾಲಾ ಶಿಕ್ಷಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ಕಾನೂನುಗಳನ್ನು ಉಲ್ಲಂಘಿಸಿ ಪೋಷಕರಿಗೆ ಮತ್ತು ಮಕ್ಕಳಿಗೆ ಒಂದು ಆಂಗ್ಸೈಟಿ ಕ್ರಿಯೇಟ್ ಮಾಡಿ ಇಡೀ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಹಿಂದೆ ಬಿಜೆಪಿ ಸರ್ಕಾರನೂ ಇದನ್ನೇ ಮಾಡಿತ್ತು, ಕಾಂಗ್ರೆಸ್ ಸರ್ಕಾರನೂ ಕೂಡ ಇದನ್ನೇ ಮಾಡಿದೆ. ಅದೇನಪ್ಪಾ ಅಂತಂದ್ರೆ 2010 ಇಸ್ವಿಯಲ್ಲಿ ರೈಟ್ ಟು ಎಜುಕೇಷನ್ RTE ಮನಮೋಹನ್ ಸಿಂಗ್ ರವರ ಸರ್ಕಾರ ಬಹಳ ವಿಶೇಷವಾಗಿ ಈ ಕಾನೂನನ್ನು ತಗೊಂಡ್ಬಂತು. ರೈಟ್ ಟು ಎಜುಕೇಷನ್ ಅಲ್ಲಿ ಶಿಕ್ಷಣದ ಹಲವಾರು ನ್ಯೂನತೆಗಳನ್ನು ಸರಿಪಡಿಸಿ ಮಕ್ಕಳಿಗೆ ಅನುಕೂಲಕರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಆವತ್ತಿನ ದಿವಸ ಕಪಿಲ್ ಸಿಬಾಲ್ ಸೆಂಟ್ರಲ್ ಮಿನಿಸ್ಟರ್ ಇದ್ರು, ನಾನು ಕೂಡ MP ಇದ್ದೆ. ಅವಾಗ ನಾನು ಕೂಡ ಹಲವಾರು ಮೀಟಿಂಗ್ಗಳಲ್ಲಿ ಪಾಲ್ಗೊಂಡಂತವನು RTEನಲ್ಲಿ ರೈಟ್ ಟು ಎಜುಕೇಷನ್. ಆದರೆ ಇವತ್ತು ರೈಟ್ ಟು ಎಜುಕೇಷನ್ ಕರ್ನಾಟಕ ರಾಜ್ಯ ಸರ್ಕಾರ ಡಿಮಾಲಿಷ್ ಮಾಡಿದೆ. ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ? ಯಾವ ರಾಜ್ಯದಲ್ಲೂ ಮಾಡಿಲ್ಲ ಇದನ್ನ, ಕರ್ನಾಟಕದಲ್ಲಿ ಮಾತ್ರ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನಿದ್ರು ಇಡೀ ಭಾರತದಲ್ಲಿ ಕರ್ನಾಟಕ ಸರ್ಕಾರ ಬೆತ್ತಲಾಗಿದೆ. ಒಂದು ನಿಮಗೆ ಆಮೇಲಿಂದ ಕಾಪೀಸ್ ಕೂಡ ಕೊಡ್ತೀನಿ ನಾನು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 1, 5, 8 ಮತ್ತು 9ನೇ ತರಗತಿ ಬೋರ್ಡ್ ಪರೀಕ್ಷೆ ಕಾನೂನು ಬಾಹಿರ, ಮಾಡೋಂಗೇ ಇಲ್ಲ ಇವರು. ನಾವು ಯಾತಕ್ಕೆ ಮಾಡಿದಾರಪ್ಪ ಅಂತ ಇದನ್ನು ಹುಡುಕೊಂಡು ಹೋದ್ರೆ ಆ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗುತ್ತಲ್ಲ, ಅದರಲ್ಲಿ ಕಿಕ್ ಬ್ಯಾಕ್ ತೊಗೊಳಕ್ ಮಾಡ್ಬಿಟ್ಟಿದ್ದಾರೆ. ಛೆ 23 ಪೈಸಾ ಇತ್ತು ಒಂದು ಶೀಟ್ ಪ್ರಿಂಟ್ ಮಾಡಕ್ಕೆ, ಅದನ್ನ ತಗೊಂಡೋಗಿ 63 ಪೈಸಾ ಮಾಡಿಕೊಂಡಿದ್ದಾರೆ. ಆಮೇಲೆ ಒಬ್ಬನಿಗೆ ಕೊಟ್ಟಿದ್ದಾರೆ ಸೆಂಟ್ರಲೈಸ್ಡ್ ಪ್ರಿಂಟಿಂಗ್, ಅದರಲ್ಲಿ ಕಿಕ್ ಬ್ಯಾಕ್. ಮತ್ತೆ ವ್ಯಾಲ್ಯೂಯೇಷನ್, ಒಬ್ಬ ಟೀಚರ್ 20 ಜನ ಮೇಲೆ ವ್ಯಾಲ್ಯೂಯೇಷನ್ ಮಾಡಂಗಿಲ್ಲ, 20 ಮಕ್ಕಳದು 100 ತನಕ ಮಾಡಿದ್ದಾನೆ ಒಬ್ಬೊಬ್ಬ. ಹಾಗಾಗಿ ಇಡೀ ಪರೀಕ್ಷಾ ಪ್ರಾಮಾಣಿಕತೆಯನ್ನು, ಪರೀಕ್ಷೆಯ ಪಾವಿತ್ರ್ಯತೆಯನ್ನೇ ಹಾಳು ಮಾಡುವುದರೊಂದಿಗೆ ಕಾನೂನನ್ನು ಕೂಡ ಯಥೇಚ್ಛವಾಗಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು. ಬಹುಶಃ ಇದು ನಾವೇನು ಇವತ್ತು, ಯಾಕೆಂತಂದ್ರೆ ಶಾಲಾ ಶಿಕ್ಷಣ ಬಹಳ ಮುಖ್ಯ. SM ಕೃಷ್ಣ ಅವರ ಕಾಲದಲ್ಲಿ ನಾವು ಇವರ್ ದಿ ಪಯನಿಯರ್ಸ್ ಇಡೀ ಇಂಡಿಯಾದಲ್ಲಿ. ಕರ್ನಾಟಕ ಶಾಲಾ ಶಿಕ್ಷಣದಲ್ಲಿ ಹಲವು ವಿನೂತನ ಕಾರ್ಯಕ್ರಮಗಳ ಮೂಲಕ ನಾವು ಭಾರತದಲ್ಲಿ ನಂಬರ್ 1 ಆಗಿದ್ವಿ. ಇವತ್ತೇನಾಗಿದೆ, ಬಹಳ ಕೆಳಕೊಟ್ಟೋಗಿದ್ದೀವಿ. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ, ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಮನಿಸ್ತಾ ಇಲ್ಲ. ನಿಜ, ತಾವು ಚುನಾವಣಾ ಬ್ಯುಸಿಯಲ್ಲಿ ಇದ್ದೀರಿ. ಶಿಕ್ಷಣ ಮಂತ್ರಿ ಕೂಡ ಮಧು ಬಂಗಾರಪ್ಪನವರು ಈಸ್ ಎ ಗ್ರೇಟ್ ಫೇಲ್ಯೂರ್. ಶಿಕ್ಷಣ, ಶಾಲಾ ಶಿಕ್ಷಣ ಬಹಳ ಪ್ರಮುಖವಾದಂಥ ಕಾಲೇಜು ಶಿಕ್ಷಣಕ್ಕಿಂತ. ಅಂತ ಶಾಲಾ ಶಿಕ್ಷಣದ ಮಂತ್ರಿ ಯಾವುದೋ ಕಿಕ್ ಬ್ಯಾಕ್ ಕೆಲವು ಅಧಿಕಾರಿಗಳು ಸೇರಿಕೊಂಡು ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡಿದಾರಲ್ಲ. ಇಟ್ ಇಸ್ ಕಂಡೆಮ್ಡ್. ಐ ಕಂಡೆಮ್ ದಿಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.